ಬಟ್ ನಮ್ಮಮ್ಮ ಏನು ಬೇಜಾರು ಮಾಡ್ಕೊಂತ ಇರಲಿಲ್ಲ. ಒಂದೇ ಒಂದು ಮಾತು ಹೇಳ್ತಾ ಇತ್ತು, ನಾವು ಅವಾಗ ಇದನ್ನ ಬಿಸಿ ಬಿಸಿ ಅನ್ನದಲ್ಲಿ ಹಾಕೊಂಡು ತಿಂತಾ ಇದ್ವಿ. ಫ್ರಿಜ್ಜಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಅದು ಆಟ ಆಡೋದಲ್ಲ, ಮಾಮ ಆಚೆ ಬಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮಂಜು ಸ್ವಾಮಿ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಮಾಡ್ತಾ ಇದ್ದೀವಿ. ಈ ರೆಸಿಪಿ ಬಂದು ನಮ್ಮಮ್ಮ ಚಿಕ್ಕ ವಯಸ್ಸಲ್ಲಿ ನಮಗೆ ಮಾಡ್ಕೊಡ್ತಾ ಇದ್ರು. ತುಂಬಾ ಚೆನ್ನಾಗಿರ್ತಾ ಇತ್ತು. ನಾವು ಅವಾಗ ಇದನ್ನ ಬಿಸಿ ಬಿಸಿ ಅನ್ನದಲ್ಲಿ ಹಾಕೊಂಡು ತಿಂತಾ ಇದ್ವಿ. ಆ ರೆಸಿಪಿನ ನಾನು ಇವತ್ತು ನಿಮ್ಗೆಲ್ಲ ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ನೋಡೋಣ ಆ ರೆಸಿಪಿ ಯಾವ ತರ ಮಾಡೋದು ಅಂತ. ನಾನು ಈ ತರ ಸ್ವಲ್ಪ ದೊಡ್ಡ ಸೈಜ್ ಮಾವಿನಕಾಯಿ ತರಿಸ್ಕೊಂಡಿದ್ದೀನಿ. ಇವಿನ್ನೂ ಹಣ್ಣು ಆಗಿಲ್ಲ. ಒಂದು 7-8 ಮಾವಿನಕಾಯಿ ಇದೆ, ಇನ್ನೂ ಇದಾವೆ. ಸ್ವಲ್ಪ ಜಾಸ್ತಿ ರೆಸಿಪಿ ಬೇಡ ಅಂತ ಹೇಳಿ ಅದನ್ನ ಸೈಡ್ಗೆ ಇಟ್ಟಿದ್ದೀನಿ. ಅದ್ರ ಜೊತೆಗೆ 1 ಕಪ್ ಆಗಷ್ಟು ಮೆಂತ್ಯ, 1 ಕಪ್ ಆಗಷ್ಟು ಜೀರಿಗೆ, ಒಂದು 5-6 ಟೇಬಲ್ ಸ್ಪೂನ್ ನಾನು ಸಾಸಿವೆ ತಗೊಂಡಿದ್ದೀನಿ. ಸಾಸಿವೆ ಜಾಸ್ತಿ ಹಾಕೊಂಡ್ರೆ ಪೌಡ್ರ್ ಮಾಡಿ ಹಾಕೋದ್ರಿಂದ ಸ್ವಲ್ಪ ಕಸರೆ ಬಂದ್ಬಿಡುತ್ತೆ, ಅದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ. ಒಂದು ಅರ್ಧ ಕಪ್ ಅಷ್ಟು ಖಾರದ ಪುಡಿ ತಗೊಂಡಿದ್ದೀನಿ. ಅದಾದ್ಮೇಲೆ ಸ್ವಲ್ಪ ಉಪ್ಪು ತಗೊಂಡಿದ್ದೀನಿ. ಫಸ್ಟ್ಗೆ ಸ್ವಲ್ಪ ಕಟ್ ಮಾಡಿದಾದ್ಮೇಲೆ, ಮೊದಲಿಗೆ ಕಟ್ ಮಾಡಿ ನೀಟಾಗಿ ಅದನ್ನ ವಾಶ್ ಮಾಡಿದಾದ್ಮೇಲೆ ಪೀಸಸ್ ತರ ಕಟ್ ಮಾಡ್ಕೊಬೇಕು. ಕಟ್ ಮಾಡಿದಾದ್ಮೇಲೆ ಸ್ವಲ್ಪ ಉಪ್ಪು ಹಾಕಿ ಅದನ್ನ ನೆನೆಯಕ್ ಬಿಡ್ಬೇಕು. ಅದರಿಂದ ನೀರ್ ಬರುತ್ತಲ್ಲ, ಅದೆಲ್ಲ ಹೊರಗಡೆ ಹಾಕಿದಾದ್ಮೇಲೆನೆ ನಾವು ಈ ರೆಸಿಪಿನ ಮಾಡ್ಕೊಬೇಕು. ಇದ್ರ ಜೊತೆ ಆಯಿಲ್ ಕೂಡ ಆಡ್ ಮಾಡ್ಕೊಬೇಕು. ಫ್ರೆಶ್ ಆಗಿ ತಗೊಂಡ್ ಬಂದಿರೋ ಮಾವಿನಕಾಯಿನ ಈ ತರ ನೀರಲ್ಲಿ ಒಂದ್ ಸ್ವಲ್ಪ ಹಾಕ್ಬಿಟ್ಟು ಅದಾದ್ಮೇಲೆ ನೀಟಾಗಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡಿದಾದ್ಮೇಲೆ ಮತ್ತೆ ಅದನ್ನ ಎಲ್ಲ ಆದ್ಮೇಲೆ ನೋಡಿ ಈ ತರ ಬ್ಲಾಕ್ ಆಗಿರುತ್ತೆ, ಅದನ್ನೆಲ್ಲ ನೀಟಾಗಿ ತೊಳಿಬೇಕು. ಅದಾದ್ಮೇಲೆ ಒಂದು ಬಟ್ಟೆ ತಗೊಂಡು ಇಲ್ಲ ಒಂದು ಟವಲ್ ತಗೊಂಡು ಅದನ್ನ ನೀಟಾಗಿ ನೀರ್ ಇಲ್ದಿರ ಅದನ್ನ ಒರೆಸ್ಕೊಬೇಕು. ಫಸ್ಟ್ ಮಾವಿನಕಾಯಿನ ನಾನು ಇಲ್ಲಿ 2 ತರ ಮಾವಿನಕಾಯಿ ತರಿಸಿದ್ದೀನಿ. ಒಂದ್ ಮಾವಿನಕಾಯಿ ಉದ್ದ ಇದೆ, ಇನ್ನೊಂದು ತರ ಮಾವಿನಕಾಯಿ ಅದು ಫುಲ್ ಗುಂಡಕ್ಕಿದೆ. ಇವೆರಡು ಅಂತೂ ಟೇಸ್ಟ್ ತುಂಬಾ ಸಖತ್ತಾಗಿರುತ್ತೆ. ಇವಾಗ ಸದ್ಯಕ್ಕೆ ಇಷ್ಟೇ ಸಾಕು. ಮೊದ್ಲಿಗೆ ನಾನು ನೀರೆಲ್ಲ ತೆಗೆದು ಸೈಡ್ಗೆ ಇಟ್ಕೊಂತೀನಿ. ಅದಾದ್ಮೇಲೆ ನೆಕ್ಸ್ಟ್ ನಾನು ಪ್ರೊಸೀಜರ್ನ ಮಾಡ್ಕೊಂತೀನಿ. ಇವಾಗ ವಾಶ್ ಮಾಡಿರೋ ಮಾವಿನಕಾಯಿನ ಫುಲ್ ಬಟ್ಟೆಯಲ್ಲಿ ಈ ತರ ತೇವ ಸೈಡ್ಗೆ ಇಟ್ಕೊಳ್ಳೋಣ. ಹಾಗೆ ಇಟ್ರೆ ಅದು ಫುಲ್ ಉಪ್ಪು ಹಾಕ್ತಿರಲ್ಲ, ಇನ್ನು ನೀರಿನ ಅಂಶ ಜಾಸ್ತಿ ಆಗ್ಬಿಡುತ್ತೆ. ಯಾವಾಗ್ಲೂ ಅಷ್ಟೇ, ಫಸ್ಟ್ 1 ಸರಿ ಇಲ್ಲ 2 ಸರಿ ಮಾವಿನಕಾಯಿನ ತೊಳ್ಕೊಬೇಕು. ಸಿಕ್ಕಾಪಟ್ಟೆ ಹುಳಗಳು ಅದು ಇದು ಕುತ್ಕೊಂಡಿರ್ತಾವ ಮರದಲ್ಲಿ. ಮಕ್ಕಳು ಬೇರೆ ತಿನ್ನೋದಲ್ವಾ, ತುಂಬಾ ಹೈಜಿನಿಕ್ ಆಗಿ ಮಾಡ್ಕೊಬೇಕು. ನೋಡುದಲ್ವಾ ನೀಟಾಗಿ ವಾಶ್ ಆಯ್ತೆಲ್ಲ. ನಮ್ ರಾಯನ್ ಇದ್ರೆ ಅಂತೂ ಅವನ ಹತ್ರ ನಾನು ಏನು ಮಾತಾಡಕ್ಕೂ ಆಗಲ್ಲ, ಯಾವ್ದೇ ತರ ವಿಡಿಯೋ ಮಾಡಕ್ಕೂ ಆಗಲ್ಲ, ಅಷ್ಟು ಹಿಂಸೆ ಕೊಡ್ತಾನ ಅವನು. ನೋಡಿ ಏನಾದ್ರೂ ಒಂದೊಂದು ಮಾಡ್ತಾ ಇರ್ತಾನೆ ಬಂದು. ಈ ತರ ಮಾವಿನಕಾಯಿ ಇದೆಯಲ್ಲ, ಇದು ಸ್ವಲ್ಪ ಹುಳಿ ಇರಲ್ಲ, ಸ್ವೀಟ್ ಆಗಿರುತ್ತೆ, ತಿನ್ನಕ್ ಚೆನ್ನಾಗಿರುತ್ತೆ. ಉಪ್ಪು ಖಾರ ಅದನ್ನೆಲ್ಲ ಹಾಕೊಂಡು ನೆನ್ನೆ ಆಲ್ರೆಡಿ ಖಾಲಿ ಮಾಡ್ಬಿಟ್ರಿ ನಾವು. ಇದನ್ನ ನೋಡೋಣ, ಫಸ್ಟ್ ಟೈಮ್ ಇದನ್ನ ನಾನು ಉಪ್ಪಿನಕಾಯಿ ಹಾಕ್ತಾ ಇದ್ದೀನಿ. ಉಪ್ಪಿನಕಾಯಿ ಅಂದ್ರೆ ಇದು ಉಪ್ಪಿನಕಾಯಿ ಟೈಪ್ ಬರಲ್ಲ. ನೀವು ಡೈರೆಕ್ಟ್ ಆಗಿ ಅನ್ನಕ್ಕೆ ಏನು ಸಾಂಬಾರು ಅದೆಲ್ಲ ಏನು ಹಾಕೊಂಡಿರಾ, ಇದು ಡೈರೆಕ್ಟ್ ಆಗಿ ಹಾಕೊಂಡ್ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಚಾಕುಲ್ ಕೊಯ್ದ್ರೆ ಸ್ವಲ್ಪ ಜನ ಎಲ್ಲ ಹುಳಿ ಬರುತ್ತೆ ಮಾವಿನಕಾಯಿ ಅಂತ ಹೇಳ್ತಾರೆ, ಬಟ್ ನಾನು ಅದು ಗೊತ್ತಿಲ್ಲ ಸರಿಯಾಗಿ. ನಾನು ಯಾವಾಗ್ಲೂ ತಿನ್ಬೇಕಾದ್ರೂ ಚಾಕುವಲ್ಲೇ ಕಟ್ ಮಾಡ್ಕೊಳೋದು. ಈ ಮಾವಿನಕಾಯಿ ಕಟ್ ಮಾಡಕ್ಕೆ ನನ್ನ ಶಕ್ತಿ ಸಾಲ್ತಾ ಇಲ್ಲ, ಹೆಂಗೋ ಹಂಗ್ ಕಟ್ ಮಾಡ್ಕೊಂತ ಇದ್ದೀನಿ. ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಬೇರೆ ಇಲ್ಲ, ಹೊರಗಡೆ ಹೋಗಿದ್ದಾರೆ. ಅವ್ರು ಬಹಳಷ್ಟಲ್ಲಿ ಮಾಡಿಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ನೋಡಿ, ನಾನು ಹೇಳಿದ್ನಲ್ಲ, ನಮ್ ರಾಯನ್ ಜೊತೆ ಕೆಲಸ ಮಾಡೋದು, ವಿಡಿಯೋ ಶೂಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಏನಾದ್ರೂ ಮಾಡ್ಬೇಕಾದ್ರೆ ಬರ್ತಾನೆ. ಮೊನ್ನೆ ಹೆಂಗ್ ಕಟ್ ಮಾಡ್ಕೊಂಡಿದ್ದ, ಇದು ಕುಪ್ಪಕರ ಹಾಕ್ಸ್ಕೊಂಡ್ ತಿನ್ನೋ ಅಜ್ಜಿ ಹತ್ರ. ಏನಾದ್ರೂ ಒಂದ್ ತರಾಟೆ ಮಾಡಕ್ ಬರ್ತಾನ ಅವನು. ನನ್ಗೆಲ್ಲಂತೂ ಜಾಸ್ತಿ ಹಿಂಸೆ ಆಗ್ಬಿಟ್ಟಿದೆ. ಅದಕ್ಕೆ ಈ ಸರಿ ಏನಾದ್ರೂ ಮಾಡಿ ಇವನು ಸ್ಕೂಲ್ಗೆ ಹಾಕ್ಬಿಡ್ಬೇಕು ಅಂತ ಹೇಳಿ ಫಿಕ್ಸ್ ಆಗ್ಬಿಟ್ಟಿದ್ದೀನಿ.
ಸ್ವಲ್ಪ ಹೊತ್ತು ಇದ್ ಮಾಡ್ಬೇಡ, ಆಮೇಲೆ ತಿನ್ನೋಣ. ಇದಂತೂ ಕೊಯ್ತಾ ಇದ್ರೇನೆ ಫುಲ್ ಗಮ್ ಅಂತ ಬರ್ತೈತೆ ಸ್ಮೆಲ್ ಇದ್ರಲ್ಲಿ. ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ತಗೊಂಡ್ ಹೋಗೋರು ಎಚ್ಚಲ್ಗೆ. ಅಲ್ಲಿ ಒಂದ್ ಮನೆ ಹತ್ರ ಮಾವಿನಕಾಯಿ ಮರದಲ್ಲಿ ಅವ್ರ ಮಾವಿನಕಾಯಿ ತಗೊಂಡ್ ಬರೋರು. ಆ ಮಾವಿನಕಾಯಿ ಎಷ್ಟು ರುಚಿ ಇರ್ತೈತಂದ್ರೆ ಒಂದು ಚೂರು ಹುಳಿ ಅನ್ನೋದೇ ಇರ್ತಿರ್ಲಿಲ್ಲ. ಹಂಗೆ ಉಪ್ಪು ಇಲ್ದಿರಾನೆ ಹಾಕೊಂಡ್ ತಿನ್ಬಿಡ್ಬೋದಾಗಿತ್ತದ, ಅಷ್ಟು ಸ್ವೀಟ್ ಆಗಿರ್ತೈತ್ ಮಾವಿನಕಾಯಿ. ನಾನ್ ಲೈಫಲ್ಲೇ ನಾನು ಆತರ ಮಾವಿನಕಾಯಿನ ಮತ್ತೆ ತಿನ್ನೋದಿಲ್ಲ ಅನ್ಸುತ್ತೆ, ಅಷ್ಟು ಟೇಸ್ಟಿ ಅದು. ಇದನ್ನ ಈ ತರ ಚಿಕ್ಕದಾಗಿ ಪೀಸಸ್ ಮಾಡ್ಕೊಬೇಕು. ನಮ್ಮಮ್ಮ ಏನ್ ಮಾಡ್ತಿದ್ರು ಅಂದ್ರೆ ಚಿಕ್ಕದಾಗಿ ಮಾಡ್ತಿರ. ಅವ್ರಿಗೆ ಫಸ್ಟೇ ಮಾಡೋದೇ ಹೆಚ್ಚು, ಇನ್ನು ಅದ್ರಲ್ಲಿ ಬೇರೆ ಇವ್ರಿಗೆಲ್ಲ ಇದ್ ಮಾಡ್ಬೇಕಂತ ಹೇಳಿ ಹೆಂಗ್ ಬಂದ್ರೆ ಹಂಗ್ ಕಟ್ ಮಾಡಿ ಬಿಡ್ತಾ ಇದ್ರು. ನಮ್ಮೂರ್ ಕಡೆ ಅಂತೂ ಮಾವಿನಕಾಯಿಗಂತೂ ಕೊರತೆನೇ ಇಲ್ಲ. ಇದೆಲ್ಲ ತಗೊಂಡ್ಬಂದಿರೋ ಮಾವಿನಕಾಯಿ ಎಲ್ಲ, ಇದೆಲ್ಲ ಮರದಲ್ಲಿ ಕಿತ್ಕೊಂಡ್ ಬಂದಿರೋದು. ನಮ್ ಗುಂಡನೂ ನಮ್ಮ ಮನೆಯವರು ಎಲ್ಲೋ ಬಾವಿಯಲ್ಲಿ ಸ್ವಿಮ್ಮಿಂಗ್ ಮಾಡಕ್ ಹೋಗಿದ್ದವ ಕಿತ್ಕೊಂಡ್ ಬಂದಿರೋದು. ಪಾಪ ಬೆಳಗ್ಗೆ ಎದ್ದಿದ ತಕ್ಷಣ ಮಾವಿನಕಾಯಿನ ನೋಡ್ಬಿಟ್ಟು ಏನಾದ್ರೂ ಒಂದು ರೆಸಿಪಿ ಮಾಡ್ಬೇಕಲ್ಲ ಅದರಲ್ಲಿ, ಹಂಗೈತಿದ್ಯಾ ಅಂತ ಹೇಳಿದ್ರು. ಅದಕ್ಕೋಸ್ಕರನೇ ಇವಾಗ ಈ ತರ ಉಪ್ಪಿನಕಾಯಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಅದೇನೋ ಗೊತ್ತಿಲ್ಲ, ನಾನು ಮಾಡಿದ್ದು ಸ್ವಲ್ಪ ದಿನಕ್ಕೆಲ್ಲ ಒಂಥರ ಹಾಳಾಗ್ಬಿಡ್ತೈತೆ ಇದು. ಈ ಸರಿ ನೋಡೋಣ, ಈ ಸರಿ ಅಟ್ಲೀಸ್ಟ್ ಫ್ರಿಜ್ಜಲ್ಲಿ ಆದ್ರೂ ಸ್ಟೋರ್ ಮಾಡೋಣ ಅನ್ಕೊಂಡಿದೀನಿ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ನಾನಿಲ್ಲಿ ಮ್ಯಾಂಗೋ ಕಟ್ ಮಾಡ್ತಾ ಇದ್ರೆ ನನ್ ಮಗ ಏನ್ ಮಾಡ್ತಾ ಇದ್ರು ಗೊತ್ತಾ? ರಾಯನ್ ರಾಯನ್ ಕಮ್ ಬೇಬಿ, ಫ್ರಿಜ್ಜಲ್ಲಿ ಕುತ್ಕೊಂಡು ಆಟ ಆಡ್ತಾ ಇದ್ದಾನೆ. ಅದು ಆಟ ಆಡೋದಲ್ಲ, ಬಾಮ್ಮ ಆಚೆ ಬಾಮ್ಮ. ಸದ್ಯಕ್ಕೆ ಮಾವಿನಕಾಯಿ ಇವಾಗ 4 ಮಾವಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ, ಜಾಸ್ತಿ ಆಗ್ಬಿಡುತ್ತೆ ಮತ್ತೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಆಗಲ್ಲ. ಅದಕ್ಕೆ 4 ಮಾವಿನಕಾಯಿ ಕಟ್ ಮಾಡ್ಕೊಂಡು ಈ ತರ ಒಂದು ಪಾತ್ರೆಯಲ್ಲಿ ಹಾಕೊಂತ ಇದ್ದೀನಿ. ಏನ್ ಕೆಲ್ಸ ಮಾಡಕ್ ಹೋದ್ರು ನಮ್ ರಾಯನ್ನು ಪಕ್ಕ ಇರ್ಲೇಬೇಕು. ಎತ್ತು ತೆಗ್ದು ಹಾಕು, ಸಾಕಷ್ಟೆ ಸಾಕು. ಇವಾಗ ಅದ್ರ ಮೇಲೆ ಹಾಕೋಣ. ಈ ತರ ಉಪ್ಪು ಹಾಕಿದ ತಕ್ಷಣನೇ ನೀರ್ ಬಿಟ್ಬಿಡುತ್ತೆ ಫುಲ್ ಮ್ಯಾಂಗೋ. ಅದನ್ನ ಈ ತರ ಕಲ್ಸ್ಕೊಳ್ಳೋಣ. ಇನ್ನೂ ಸಾಕಾಗಿಲ್ಲ, ಇನ್ನೂ 1 ಸ್ಪೂನ್ ಹಾಕೋಣ. ಸರಿ ಸರಿ ಆಯ್ತು. ಈ ತರ ತಿಂದ್ರು ಕೂಡ ಎಷ್ಟು ಟೇಸ್ಟ್ ಆಗಿರುತ್ತೆ ಗೊತ್ತಾ? ತುಂಬಾ ಚೆನ್ನಾಗಿದೆ. ನಾವ್ ಎಷ್ಟೇ ತರ ಟ್ರೈ ಮಾಡಿದ್ರು ನಮ್ಮಮ್ಮ ಮಾಡಿದ ತರ ಅಂತೂ ಒಂದ್ಸತಿನೂ ಮಾಡಕ್ ಆಗಿಲ್ಲ. ನಮ್ಮಮ್ಮ ಅಷ್ಟು ರುಚಿಯಾಗಿ ಮಾಡ್ತಿದ್ರು ಅವಾಗ. ಇದನ್ನ ಇವಾಗ ಸೈಡ್ಗೆ ಇಡೋಣ. ನೆಕ್ಸ್ಟ್ ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ನ ರೆಡಿ ಮಾಡ್ಕೊಂಡು ನೋಡಿ. ನೀರು ಬಿಡ್ತಾ ಇದೆ, ಕಾಣಿಸ್ತಾ ಇದೆಯಲ್ಲ, ನೀರ್ ಬಿಡ್ತಾ ಇದೆ ನೋಡಿ ಫುಲ್. ಸ್ವಲ್ಪ ಫುಲ್ ಇದೆಲ್ಲ ಅರ್ಲ್ ಬಿಡುತ್ತೆ ನೀರು. ಅದನ್ನೆಲ್ಲ ಸ್ವಲ್ಪ ತೆಗೆದು ಹಾಕ್ಬಿಟ್ಟು ಆಮೇಲೆ ಅದಕ್ಕೆ ಬೇಕಾಗಿದ್ದು ಹಾಕೋಣ. ಈ ತರ ಪ್ಯಾನ್ ಅನ್ನು ತಗೊಂಡು ಅದ್ರ ಮೇಲೆ ನಾವು ಅದನ್ನ ಇಟ್ಕೊಳ್ಳೋಣ. ಕರೆಂಟ್ ಬೇರೆ ಹೋಗ್ಬಿಟ್ಟಿದೆ. ಇದೇನಾದ್ರೂ ಕೆಲಸ ಮಾಡ್ಬೇಕಾದ್ರೇನೆ ಕರೆಂಟ್ ಈ ತರ ಕೊಡುತ್ತೆ ಕೆಲಸ, ನನಗೆ ಗೊತ್ತು ಚೆನ್ನಾಗಿ. ಅದಕ್ಕೆ ಇಲ್ಲೇ ಸ್ವಲ್ಪ ಹತ್ರನೇ ಇಟ್ಕೊಂಡು ಮಾಡ್ಕೊಳ್ಳೋಣ ಇದನ್ನ. ಇವಾಗ ಒಂದೊಂದಾಗಿ ಲೈಟ್ ಆಗಿ ಹುರ್ಕೊಳ್ಳೋಣ, ಜಾಸ್ತಿ ಇದ್ರಲ್ಲಿ ಬೇಡ. ನಾನ್ ತಗೊಂಡಿರೋ ಮಾವಿನಕಾಯಿಗೆ ಇಷ್ಟ ಆದ್ರೆ ಸಾಕು. ರಾಯನ್ ಅದಕ್ ಬೇಡಮ್ಮ, ಉಪ್ಪು ಕರಗೋಗ್ಬಿಡುತ್ತೆ. ನನ್ ಮಗ ಅಂತೂ ಬಲ್ಲೆ ಉಪ್ಪು ತಿಂತಾನೆ. ಅವನಿಗೆ ಉಪ್ಪು ಅಂದ್ರೆ ಅದೇನ್ ಇಷ್ಟನೋ ಏನೋ ಗೊತ್ತಿಲ್ಲ ನನ್ಗೆ. ಇದನ್ನ ಸ್ಲಿಮ್ ಅಲ್ಲಿ ಇಟ್ಕೊಂಡೆ ಇದನ್ನ ಸ್ವಲ್ಪ ಹೊತ್ತು ನೀಟಾಗಿ ರೋಸ್ಟ್ ಮಾಡ್ಕೊಬೇಕು, ಅಂದ್ರೆ ಉರಿಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗ್ಲಿ, ಕಲರ್ ಚೇಂಜ್ ಆದ್ರೆ ಇನ್ನೂ ಸಖತ್ತಾಗಿರುತ್ತೆ ನೋಡಕ್ ಅದು.
ಮನೇಲಿ ಇರ್ಬೇಕಾದ್ರೆ ನಾವು ಸ್ಕೂಲ್ಗೆ ಕಾಲೇಜ್ಗೆಲ್ಲ ಹೋಗ್ಬೇಕಾದ್ರೆ ಈ ತರ ಮಾಡ್ಕೊಡ್ತಾ ಇದ್ರಲ್ಲ, ಅವಾಗೆಲ್ಲ ಈ ಬೇಕ್ರಿಗಳಲ್ಲಿ ಅಂಗಡಿಗಳಲ್ಲೆಲ್ಲ ಜಾಸ್ತಿ ತಂದು ತಿಂತಾ ಇರಲಿಲ್ಲ. ಅವಾಗ ಈ ತರ ಐಟಮ್ಸ್ ಎಲ್ಲ ಏನು ಸಿಗ್ತಾನೂ ಇರ್ಲಿಲ್ಲ ಬಿಡಿ. ಅವಾಗೆಲ್ಲ ಬರೀ ಮನೇಲಿ ಏನ್ ಮಾಡ್ಕೊಟ್ರೆ ಅದನ್ನೇ ತಿಂದು ಇದೋಗ್ತಾ ಇದ್ವಿ. ಇನ್ನು ಇವಾಗಂತೂ ಈ ತರ ಯಾರ್ ಮಾಡ್ತಾರೋ ಮಾಡಲ್ಲ ಗೊತ್ತಿಲ್ಲ. ಬಟ್ ಏನಂದ್ರೆ ಇವಾಗಿರೋ ಈ ಪೊಲ್ಯೂಷನ್ ಅಲ್ಲಿ ಮನೇಲಿ ಮಾಡ್ಕೊಂಡು ತಿನ್ನೋದೇ ಬೆಟರು. ಮೊನ್ನೆ ನಾನು ರೀಸೆಂಟ್ ಆಗಿ ಒಂದು ವಿಡಿಯೋ ನೋಡಿದ್ದು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋ ಫ್ಯಾಕ್ಟ್ರಿನ ನೋಡ್ಬಿಟ್ಟು ಜನ್ಮದಲ್ಲಿ ಶುಂಠಿ ಪೇಸ್ಟ್ ತಿನ್ಬಾರ್ದು ಅಂತ ಅನ್ಸ್ಬಿಟ್ಟು, ಅವಾಗಿಂದ ಯಾವುದೇ ತರ ಪ್ರಾಡಕ್ಟ್ ಮನೆಗೆ ಬೇರೆ ಕಡೆಯಿಂದ ಮಾಡಿರೋ ತಗೊಂಡ್ಬರ್ಬೇಕು ಅಂದ್ರೆ ಭಯ ಆಗುತ್ತೆ. ಅದಕ್ಕೆ ಏನಾದ್ರು ಬೇಕಂದ್ರೆ ಮನೆಯಲ್ಲೇ ಮಕ್ಳಿಗೆಲ್ಲ ಮಾಡ್ಕೊಟ್ಬಿಡ್ತೀನಿ. ಇದು ಇವಾಗ ಸ್ವಲ್ಪ ಕಲರ್ ಬಂದಿದೆ, ಇದು ಸಾಕು, ಜಾಸ್ತಿ ಇದು ಮಾಡೋದು ಬೇಡ. ಪ್ಲೇಟ್ ಎಲ್ಲ ಹಾಕಿಟ್ಕೊಂಡು ಸೈಡ್ಗೆ ಇಟ್ಕೊಂಡು ಬೇಡ. ನೆಕ್ಸ್ಟ್ ಇವಾಗ ಜೀರಿಗೆನ ಹಾಕೊಂತ ಇದೀನಿ. ಜೀರಿಗೆ ಸ್ವಲ್ಪ ಜಾಸ್ತಿ ಇದ್ರೂ ಪರವಾಗಿಲ್ಲ, ಸಾಕು. ಬಿಸಿ ಆಯ್ತದು, ಬೇಡಮ್ಮ ರಾಯನ್ ಪ್ಲೀಸ್. ಅಲ್ಲಿಂದಲೇ ಬೇಕಾದ್ರೆ ಹಾಕು, ಅಲ್ಲೇ ಹಾಕು. ಇದನ್ನೆಲ್ಲ ಉರಿತಾ ಇದ್ರೆ ಒಂಥರ ಗಮ್ ಅಂತ ಸ್ಮೆಲ್ ಬರುತ್ತೆ. ಎಷ್ಟು ಸಖತ್ತಾಗಿರುತ್ತಂದ್ರೆ ನನಗೆ ಆ ಸ್ಮೆಲ್ ಅಂದ್ರೇನೆ ಒಂಥರ ಇಷ್ಟ. ಇನ್ನು ಅದನ್ನ ಫುಲ್ ಪುಡಿ ಮಾಡೋದಂತೂ ಇನ್ನೂ ಸೂಪರ್ ಆಗಿರುತ್ತೆ. ಅದನ್ನ ಪುಡಿನ ಬೇಕಾಗಿದ್ರೆ ನಾವು ರಸಮ್ಗೆಲ್ಲ ಯೂಸ್ ಮಾಡ್ಕೊಬಹುದು. ಇವಾಗ ಇದು ಕೂಡ ರೆಡಿ ಆಯ್ತು. ಇದನ್ನು ಸೈಡ್ಗೆ ಇಟ್ಕೊಳೋಣ. ಇದು ಸ್ವಲ್ಪ ಆರ್ಬೇಕು, ಆರಕ್ ಮುಂಚೆನೆ ಮಿಕ್ಸಿಗೆ ಹಾಕ್ಬಾರ್ದು. ಸ್ವಲ್ಪ ಸಾಸಿವೆ ಹಾಕೊಂತೀನಿ, ಜಾಸ್ತಿ ಬೇಡ, ಸಾಕಷ್ಟೇ. ಕಸರೆ ಬಿಸಿ ಬಿಸಿ ಫುಲ್ ಕಸರೆ ಬಂದ್ಬಿಡುತ್ತೆ. ಈ ಮಕ್ಕಳನ್ನ ಯಾವಾಗ ಸ್ಕೂಲ್ಗೆ ಹಾಕ್ಬಿಡ್ತೀನೋ ಅಂತ ಅನ್ಸ್ಬಿಟ್ಟಿದೆ ನನಗೆ. ತುಂಬಾನೇ ಮನೆಯಲ್ಲಿ ಆಟ ಮಾಡೋದು, ಗಲಾಟೆ ಮಾಡೋದು, ತೀಟೆ ಮಾಡೋದು, ಇದೇ ಮಾಡ್ತಾನೆ. ಹೇಳಿದ್ ಮಾತು ಅನ್ನೋದು ಕೇಳೋದೇ ಇಲ್ಲ ಸ್ವಲ್ಪ ಕೂಡ. ಸಾಸಿವೆನ ನಾವು ಪ್ಯಾನಲ್ಲಿ ಹಾಕಿದ ತಕ್ಷಣ ಚಿಟ 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 ಅಂತ ಸೌಂಡ್ ಬರುತ್ತೆ. ಆ ತರ ಬಂದ್ಮೇಲೆ ಸಾಕು, ಅದನ್ನ ಸೈಡ್ಗೆ ಇಟ್ಕೊಂಡ್ಬಿಟ್ರೆ ಮುಗೀತು. ಜಾಸ್ತಿ ಬ್ಲಾಕ್ ಆಗೋವರೆಗೂ ಉರಿಬಾರ್ದು. ಇವಾಗ ಕರೆಂಟ್ ಕೂಡ ಬಂತು. ಚಿಕನ್ ಪುಡಿ ಸಾಕು, ಇಷ್ಟೇ. ಇನ್ನ ಜಾಸ್ತಿ ಓಡಿಸೋದು ಬೇಡ, ಸೈಡ್ಗೆ ಇಟ್ಕೊಂಡ್ಬಿಡೋಣ ಅದನ್ನು ಕೂಡ. ಇದನ್ನು ಫುಲ್ ಬಿಸಿ ಆರ್ಬೇಕು. ಬಿಸಿ ಆರಿದ್ಮೇಲೆನೆ ಇದನ್ನ ಪುಡಿ ಮಾಡ್ಕೊಳಕ್ಕಾಗೋದು. ಅದಕ್ಕೆ ಮುಂಚೆನೆ ಮಿಕ್ಸಿಯಲ್ಲಿ ಹಾಕಿದ್ರೆ ಮಿಕ್ಸಿ ಹೊರಟೋಗುತ್ತೆ ಅಷ್ಟೇ. ಆಮೇಲೆ ಅದಕ್ಕೆ ಸ್ವಲ್ಪ ಬಿಸಿ ಎಲ್ಲ ಆರ್ಲಿ. ಇಷ್ಟೇ ಸಾಕಾಗುತ್ತೆ ಅನ್ಸುತ್ತೆ. ಸಾಕಾಗಿಲ್ಲ ಅಂದ್ರೆ ಇನ್ ಸ್ವಲ್ಪ ಅದಕ್ಕೆ ಆಡ್ ಮಾಡ್ಕೊಬೇಕು. ಇನ್ನು ಇದ್ರ ಜೊತೆ ಸ್ವಲ್ಪ ಖಾರದ ಪುಡಿ ಹಾಕೊಂಡ್ರೆ, ಹಿಂಗು ಹಾಕಿದ್ರೆ ಇನ್ನೂ ಸೂಪರ್ ಆಗಿರುತ್ತೆ. ಕರ್ಬೇವಿನ ಸೊಪ್ಪು ಖಾಲಿ ಆಗ್ಬಿಟ್ಟಿದೆ, ಇರ್ಲಿ ಪರವಾಗಿಲ್ಲ. ನಾವು ಬೇಕಾದ್ರೆ ನೆಕ್ಸ್ಟ್ ತಂದ್ಮೇಲೆ ಅದನ್ನ ಆಡ್ ಮಾಡ್ಕೊಬೋದು. ಅದಾದ್ಮೇಲೆ ಪಾತ್ರೆ ಬಿಸಿ ಆದ್ಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು, ಸ್ವಲ್ಪ ಏನಿಲ್ಲ, ಸ್ವಲ್ಪ ಜಾಸ್ತಿ ಹಾಕಿದ್ರೂ ಟೇಸ್ಟ್ ಚೆನ್ನಾಗಿರುತ್ತೆ. ನಾನು 200 ml ಅಷ್ಟು ಹಾಕಿದ್ದೀನಿ. ಸಾಸಿವೆ ಒಂದು ಇದ್ರೊಳಗಡೆ ಹಾಕೊಂಡ್ರೆ ಸಾಕು, ಇನ್ನೇನು ಬೇಡ. ಹೊರಗಡೆ ಎಷ್ಟೇ ತರ ನಾವು ಊಟ ಅಡಿಗೆ ಬೇರೆ ತರ ಎಲ್ಲ ತಗೊಂಡ್ ಬಂದ್ರು ಮನೇಲಿ ಮಾಡ್ದಷ್ಟು ರುಚಿಯಾಗಿ ಯಾವುದು ಬರಲ್ಲ. ಬಟ್ ಏನಂದ್ರೆ ಮನೆಯಲ್ಲಿ ತಿಂದವರು ಹೇಳಲ್ಲ ಚೆನ್ನಾಗಿರುತ್ತೆ ಅಂತೇಳಿ. ಹೋಟ್ಲಲ್ಲಿ ಏನಾದ್ರೂ ಕರ್ಕೊಂಡು ಹೋಗಿ ತಿಂದ್ರೆ ಅದು ಹಂಗಿತ್ತು, ಇದು ಹಿಂಗಿತ್ತು ಅಂತ ಹೇಳ್ತಾರೆ. ಬಟ್ ಮನೆಯಲ್ಲಿ ಈ ತರ ಮಾಡಿದ್ಮೇಲೆ ಅದಕ್ಕೊಂದು ವ್ಯಾಲ್ಯೂ ಕೊಟ್ರೆ ಇನ್ನೂ ಚೆನ್ನಾಗಿರುತ್ತಲ್ವಾ. ಎಣ್ಣೆ ಕಾದಿದೆ, ಇವಾಗ ಸ್ವಲ್ಪ ಹಾಕಿ ನೋಡ್ತೀನಿ. ಹಾಕಿದ ತಕ್ಷಣನೇ ಚಿಟ ಚಿಟ ಅಂತ ಇದೆ. ಅಷ್ಟೇ ಸಾಕು ಅನ್ಸುತ್ತೆ ಫುಲ್ಲು. ನೋಡಿ ಇವಾಗ ಚಿಟ 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 ಅಂತ ಇದೆ. ಇವಾಗ ಫುಲ್ಲು ಅದು ಆಗಿದೆ, ರೆಡಿ ಇದೆ ಅಂತ ಅರ್ಥ.
ಈ ಮಾವಿನಕಾಯಿ ಅಂತೂ ಇವಾಗ ರೆಡಿ ಆಗಿದೆ. 2 hours ಆಗಿಲ್ಲ, ಇನ್ನು 1/2 hour ಆಗಿದೆ ನಾನಿಟ್ಟು. ನೋಡಿ ಫುಲ್ಲು ನೀರು ಬರ್ತಾ ಇದೆ ಇವಾಗ. ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ನೀರು. ಈ ತರ ನೀರಿನ ಅಂಶ ಎಲ್ಲ ಆಚೆ ತೆಗೆದು ಬಿಡ್ಬೇಕು. ಆಚೆ ತೆಗೆದಿದ್ದಾದ್ಮೇಲಕ್ಕೆ ಅದು ರುಚಿ ಚೆನ್ನಾಗಿರುತ್ತೆ. ಚಿಕ್ಕ ವಯಸ್ಸಲ್ಲಿ ಅಮ್ಮ ಮಾಡ್ತಾ ಇದ್ರಲ್ವಾ, ಆ ಅಡುಗೆಗೆ ಯಾವಾಗ್ಲೂ ಅಷ್ಟೇ ನಾವು ಇಷ್ಟಪಟ್ಟು ಏನೋ ಯಾವಾಗ್ಲೂ ಒಂದ್ ಟೈಮ್ ಅಷ್ಟೇ ತಿಂತಾ ಇದ್ವಿ. ಯಾವಾಗ್ಲೂನು ಅದ್ ಚೆನ್ನಾಗಿಲ್ಲ ಇದ್ ಚೆನ್ನಾಗಿಲ್ಲ ಅಂತಾನೆ ಹೆಸರಿಡ್ತಾ ಇದ್ರಿ. ಬಟ್ ನಮ್ಮಮ್ಮ ಏನು ಬೇಜಾರ್ ಮಾಡ್ಕೊಂತ ಇರಲಿಲ್ಲ. ಒಂದೇ ಒಂದ್ ಮಾತು ಹೇಳ್ತಾ ಇದ್ರು, ಇವಾಗ ಏನು ಅರ್ಥ ಆಗಲ್ಲ, ನೆಕ್ಸ್ಟ್ ನೀವು ಮದ್ವೆ ಆದ್ಮೇಲೆ ಅರ್ಥ ಆಗ್ತೈತೆ ಅಂತ. ಆ ಮಾತು ಯಾಕಂತ ಇದ್ರು ಅಂತ ಹೇಳಿ ನಮ್ಗೆ ಇವಾಗ ಅರ್ಥ ಆಗ್ತಾ ಇದೆ. ಯಾವತ್ತೂ ಅಷ್ಟೇ ಮನೆಯಲ್ಲಿ ನಿಮ್ಮಮ್ಮ ಏನಾದ್ರೂ ಅಡಿಗೆ ಮಾಡಿ ಅಟ್ಲೀಸ್ಟ್ ಚೆನ್ನಾಗಿಲ್ಲ ಅಂದ್ರೂ ಕೂಡ ಅವ್ರ ಮನ್ಸಿಗೆ ತೃಪ್ತಿ ಆಗೋ ತರನಾದ್ರೂ ಚೆನ್ನಾಗಿದೆ ಅಂತ ಹೇಳ್ಬಿಡಿ. ಯಾಕಂದ್ರೆ ಇವಾಗ ನಮ್ಮ ಮನೆಯಲ್ಲಿ ಏನಾದ್ರೂ ನಾವು ಅಡಿಗೆ ಮಾಡಿದವಾಗ ಅವ್ರು ಚೆನ್ನಾಗಿಲ್ಲ ಅಂತ ಹೇಳ್ತಾರಲ್ಲ, ಅವಾಗ ಒಂಥರ ಬೇಜಾರಾಗ್ಬಿಡುತ್ತೆ. ಯಾಕಂದ್ರೆ ನಾವು ಕಷ್ಟಪಟ್ಟು ಮಾಡಿರ್ತೀರಿ, ಅದನ್ನ ಕಷ್ಟಪಟ್ಟು ಮಾಡಿದವಾಗ ಅದು ಅವ್ರಿಗೆ ಏನು ಗೊತ್ತಿರಲ್ಲ ಯಾವ ತರ ಮಾಡಿರ್ತಾರೆ ಅಂತೇಳಿ. ಏನಾದ್ರೂ ಒಂದು ಮಿಸ್ಟೇಕ್ ಆಗಿದ್ರು ಚೆನ್ನಾಗಿಲ್ಲ ಅಂತ ಹೇಳ್ಬಿಡ್ತಾರೆ. ಬಟ್ ನಾವು ಮನೆಯಲ್ಲಿ ಅವಾಗ ಯಾವ ತರ ನಮ್ಮಮ್ಮ ಫೀಲ್ ಆಗ್ತಾ ಇದ್ರು ನಾವ್ ಆತರ ಹೇಳ್ದವಾಗ. ಎಷ್ಟೋ ಸರಿ ಪಾಪ ಮಾಡಿ ತಿಂದಿಲ್ಲ ಅಂತ ಹೇಳಿ ಹತ್ಕೊಂಡೆ ಬಿಟ್ಟು ಮತ್ತೆ ಬೇರೆ ತರ ಅಡಿಗೆ ಮಾಡಿ ಕೂಡ ಕೊಟ್ಟಿದ್ದಾರೆ ನಾವು ಚಿಕ್ಕ ವಯಸ್ಸಲ್ಲಿ. ಅವಾಗೆಲ್ಲ ಇವಾಗ ಇರೋ ತರ ಅವಾಗ ಇರ್ತಾ ಇರಲಿಲ್ಲ ಪಾಪ. ತುಂಬಾ ಕಷ್ಟ ಪಡ್ತಾ ಇದ್ರು ನಮ್ಮಮ್ಮ. ಅವರು ಕಷ್ಟ ಯಾರಿಗೂ ಬೇಡ ಅಂತ ಹೇಳಿ ಎಷ್ಟೋ ಸರಿ ನಮ್ಮಮ್ಮ ಕೋರ್ಕೊಂಡಿದ್ದಾರೆ. ಬಟ್ ಅವ್ರ ಕಷ್ಟ ನಮಗ್ ಬಂದಿಲ್ಲ ಅಂದ್ರೂ ಕೂಡ ಅವ್ರು ಅವಾಗ ಬೀಳ್ತಾ ಇದ್ದಿದ್ ಕಷ್ಟ ಇವಾಗ ನಮ್ಗೆ ಅರ್ಥ ಆಗ್ತಾ ಇದೆ. ಪ್ರತಿ ಒಂದ್ರಲ್ಲೂ ಸ್ಟ್ರಾಂಗ್ ಆಗಿ ಯಾವ ರಿಲೇಟಿವ್ಸ್ ಹೆಲ್ಪ್ ಮಾಡಿಲ್ಲ ಅಂದ್ರು, ಯಾರು ನಮ್ಮಮ್ಮಗೆ ಬಂದು ಸ್ಟ್ರಾಂಗ್ ಆಗಿ ಇದ್ ಮಾಡ್ಬೇಕು ಅಂತ ಏನು ಸಪೋರ್ಟ್ ಮಾಡಿಲ್ಲ ಅಂದ್ರೂ ಕೂಡ ಒಬ್ರೇ ಇದ್ದು ನಮ್ಮನ್ನ ಸಾಕಿ 3 ಜನನು ಇಷ್ಟ್ರ ಮಟ್ಟಿಗೆ ತಂದಿದ್ದಾರೆ ಅಂದ್ರೆ ನಮ್ಮಮ್ಮಗಿಂತ ಅಷ್ಟು ಗ್ರೇಟ್ ಅಂತ ನಾವು ಯಾರು ಅಲ್ಲ. ಇವಾಗ ನಾವು ಎಷ್ಟೇ ತರ ಬೆಳೆದು ಈ ತರ ಇದ್ದೀವಿ ಅಂತಂದ್ರೆ ಅದಕ್ಕೆಲ್ಲ ಕಾರಣ ನಮ್ಮಮ್ಮನೇ. ಸುಮಾರು ಸರಿ ನಮ್ಮಮ್ಮಗೆ ಹೇಳ್ಬೇಕು ಅಂತ ಅನ್ಕೊಂತೀನಿ. ಬಟ್ ಏನಂದ್ರೆ ಅದು ಒಂಥರ ಏನೋ ಹೇಳಕ್ ಆಗಲ್ಲ. ನಮ್ಮಮ್ಮ ಅಲ್ಲ, ಏನು ಹೇಳಕ್ ಆಗಲ್ಲ ಅವ್ರಿಗೆ ಎದುರುಗಡೆ. ಅದೇ ಈ ತರ ವಿಡಿಯೋ ಮಾಡಿ ಆದ್ರೂ ಹೇಳಿದ್ರೆ ಅವ್ರಿಗೆ ಖುಷಿ ಆಗುತ್ತೆ ಅಂತ ಹೇಳಿ ಈ ವಿಡಿಯೋದಲ್ಲಿ ಈ ತರ ಹೇಳ್ತಾ ಇದ್ದೀನಿ. ಅಮ್ಮನ ಬಗ್ಗೆ ಯಾವತ್ತೂ ಅಷ್ಟೇ ಹೇಳ್ಬಾರ್ದು ಅಂತ ಯಾರಿಗೂ ಇರಲ್ಲ, ಹೇಳ್ಬೇಕು ಅಂತ ಇರುತ್ತೆ. ಬಟ್ ಏನಂದ್ರೆ ಎಕ್ಸ್ಪ್ರೆಸ್ ಮಾಡಕ್ ಆಗಲ್ಲ ಅವ್ರ ಎದುರುಗಡೆ. ಎಷ್ಟು ಎಕ್ಸ್ಪ್ರೆಸ್ ಮಾಡಕ್ ಹೋದ್ರುನು ಅದು ಒಂಥರ ಅಷ್ಟು ಇದ್ರಲ್ಲಿ ಬರಲ್ಲ. ಯಾರಾದ್ರೂ ಇಲ್ದಿದ್ದವಾಗ ಏನಾದ್ರೂ ಒಂದು ಹಳೇದ್ ನೆನಪಾದವಾಗ ಮಾತ್ರ ಅವ್ರ ಬಗ್ಗೆ ನಮ್ಗೆ ಅರ್ಥ ಆಗ್ತೈತೆ. ಯಾವ ತರ ಸಾಕ್ತಾ ಇದ್ರು, ಯಾವ ತರ ನೋಡ್ಕೊಂತ ಇದ್ರು ಮನೆಯಲ್ಲಿ. ಏನಾದ್ರೂ ಇಲ್ಲ ಅಂದ್ರೂ ಕೂಡ ಯಾರ ಹತ್ರನೂ ಬಿಡ್ತಾ ಇರ್ಲಿಲ್ಲ, ಯಾರ ಹತ್ರ ಕೇಳಕ್ಕೂ ಹೋಗ್ತಾ ಇರ್ಲಿಲ್ಲ. ಅವ್ರು ತುಂಬಾ ಕಷ್ಟಪಟ್ಟು ಸಾಕಿದ್ದಾರೆ. ನಮ್ಮ ಅಮ್ಮನ ಬಗ್ಗೆ ಹೇಳ್ಬೇಕು ಅಂದ್ರೆ ಒಂದು ವಿಡಿಯೋ ಅಲ್ಲ 10 ವಿಡಿಯೋ ಮಾಡಿದ್ರು ಸಾಕಾಗೋದೇ ಇಲ್ಲ, ಅಷ್ಟು ಕಷ್ಟಪಟ್ಟು ಸಾಕಿದ್ದಾರೆ. ನಮ್ಮ ಅಪ್ಪನ ಸಾಕಿದ್ದಾರೆ ಇಲ್ಲ ಅಂತಲ್ಲ. ಬಟ್ ಏನಂದ್ರೆ ಹೇಳ್ ಮಾತ್ ಕೇಳ್ತಾ ಇರ್ಲಿಲ್ಲ ನಮ್ಮಪ್ಪ ಯಾವಾಗೂನು. ಬಟ್ ನಮ್ಮಪ್ಪ ಇಲ್ಲ ಅಂದ್ರೆ ನಾವು ಇಲ್ಲ ಅಲ್ಲ ಇವಾಗ. ಅದಕ್ಕೆ ನಮ್ಮಪ್ಪ ನೋಡಿ ಇಲ್ಲ ಸಾಕಿಲ್ಲ ಅಂತ ಹೇಳಿ ನಮ್ಮಪ್ಪನ ಬ್ಲೇಮ್ ಮಾಡಕ್ ಆಗಲ್ಲ. ಅದೆಲ್ಲ ನಮ್ಮ ಹಣೆ ಬರ ಅಷ್ಟೇ. ಇವಾಗ ನನಗೆ ಒಂದೊಂದ್ಸರಿ ಯಾರಾದ್ರೂ ಅಪ್ಪ ಅಮ್ಮ ಚೆನ್ನಾಗಿ ಮಕ್ಕಳನ್ನ ನೋಡ್ಕೊಂತ ಇದ್ರೆ, ಯಾರೋ ಯಾಕೆ ಇವಾಗ ನಮ್ ಚಿಕ್ಕಪ್ಪ ಅವ್ರ ಮನೆಯಲ್ಲಿ ಅವ್ರ ಮಕ್ಕಳನ್ನ ನೋಡ್ಕೊಳೋದು ಅಂದ್ರೆ ನಮ್ ಪೂರ್ಣಿನ ನಮ್ ಗುಂಡನ ನೋಡ್ಕೊಳೋದು ನೋಡಿದ್ರೆ, ಅವಾಗ ನಮ್ಮಪ್ಪ ಇದ್ದಿದ್ರು ಇದೇ ತರ ನೋಡ್ಕೊಬೇಕಾಗಿತ್ತು, ನಮ್ಮನ್ನ ಇದ್ದವಾಗಾದ್ರೂ ನೋಡ್ಬೇಕಾಗಿತ್ತು ಅಂತ ಇವಾಗ ಅನ್ಸುತ್ತೆ. ಬಟ್ ಎಷ್ಟ್ ಅನ್ಸಿದ್ರು ಮತ್ತೆ ರಿಟರ್ನ್ ಬರಲ್ಲಲ್ಲ. ಬಟ್ ಇದಿದ್ರೆ ನಮ್ಮಪ್ಪನ ಇವಾಗ ಚೆನ್ನಾಗಿ ನೋಡ್ಕೊಂತ ಇದ್ವಿ. ಅವ್ರ ಬ್ಯಾಡ್ ಲಕ್. ನಾನು ಡಿಗ್ರಿ ಫಸ್ಟ್ ಇಯರ್ ಅಲ್ಲಿ ಇರ್ಬೇಕಾದ್ರೇನೆ ತೀರೋಗ್ಬಿಟ್ರು. ಸುಮಾರು 12 ವರ್ಷ ಆಯ್ತು ಇವಾಗ ತೀರೋಗಿ ಅವರು. ಅದಕ್ಕೂ ಮುಂಚೆಯಿಂದ ಕೂಡ ನಮ್ಮಮ್ಮನೇ ಕಷ್ಟಪಟ್ಟು ಎಷ್ಟು ಎಲ್ಲರೂ ಒಬ್ಬೊಬ್ರು ಒಂದೊಂದ್ ತರ ಮಾತಾಡೋರು. ಅವಾಗ 3 ಜನ ಮಕ್ಕಳನ್ನ ಯಾವ ತರ ಸಾಕ್ತಾಳೆ, ಕಾಲೇಜ್ಗೆ ಹೋಗ್ತಾರೆ, ಅಲ್ಲಿ ಹೋಗ್ತಾರೆ, ಇಲ್ಲಿ ಹೋಗ್ತಾರೆ, ನಮ್ಮ ಮಕ್ಕಳನ್ನೆಲ್ಲಾನು ಒಬ್ಳೇ ಸಾಕ್ಬಿಟ್ಲು ಅಂದ್ರೆ ಓದೋದಕ್ ಕಳ್ಸೋದೊಂದೇ ಅಲ್ಲ, ಮನೆಯಲ್ಲಿ ಬೇಕಾದಷ್ಟು ಇನ್ನೂ ಎಷ್ಟೊಂದ್ ಇರುತ್ತೆ ಹೆಣ್ಮಕ್ಳು ಅಂದ್ಮೇಲೆ. ಬಟ್ ಯಾವ್ದಕ್ಕೂ ಯಾರು ಸಪೋರ್ಟ್ ಮಾಡ್ತಾ ಇರಲಿಲ್ಲ. ಏನಂದ್ರೆ ಹೆಣ್ಮಕ್ಳಿದಾರಲ್ಲ, ಹೆಂಗಿ ಅವ್ರನ್ನ ಮದುವೆಗಳು ಮಾಡಿ ಕಳಿಸ್ತಾಳೆ, ಹೆಂಗ್ ಮದುವೆಗಳು ಮಾಡಿ ಕಳಿಸ್ತಾರೆ, ಇದೊಂದೇ ಯಾವಾಗ್ಲೂ ಅಷ್ಟೇ ಅವರು ಬಾಯಲ್ಲಿ ಬರ್ತಾ ಇದ್ದಿದ್ದು. ಸುಮಾರು ಜನ ನೋಡಿದ್ದೀನಿ ನಾನು. ಹೆಂಗ್ ಸಾಕ್ತೀಯಾ, ಹೆಂಗೆ ಮದುವೆಗಳು ಮಾಡ್ತೀಯಾ, ಏನಾದ್ರು ಜಮೀನ್ ಐತಾ, ಇಲ್ಲ ಯಾವ್ದಾದ್ರು ನಿನ್ನ ಹತ್ರ ದುಡ್ಡು ಐತಾ, ಎಷ್ಟು ಮಡಗಿದೀಯಾ, ಇದೇ ಕೇಳೋರು.
ಬಟ್ ಏನಂದ್ರೆ ಆತರ ಯಾರನ್ನು ಯಾರದೇ ಕಾರಣಕ್ಕೂ ಆತರ ಮಾಡಬೇಡಿ. ಬಟ್ ನಮ್ಮಮ್ಮ ಕಷ್ಟಪಟ್ಟಿದ್ರಲ್ಲೇ ಅಷ್ಟೋ ಇಷ್ಟೋ ಕುಡುಕಿ ನನಗೆ ನಮ್ಮ ಮನೆಗೆ ಇಬ್ರಿಗೂ ಮದುವೆ ಮಾಡಿದ್ದಾರೆ. ಬಟ್ ಅದನ್ನ ನೆನ್ಸ್ಕೊಂಡ್ರೆ ನಾವ್ ಇವಾಗ ಕೆಲಸ ಮಾಡಿ ಕಷ್ಟಪಡೋ ಟೈಮಲ್ಲಿ ನಮ್ಗೆ ಅರ್ಥ ಆಗ್ತಾ ಇದೆ ಆ ಟೈಮಲ್ಲಿ ನಮ್ಮಮ್ಮ ಎಷ್ಟು ಕಷ್ಟಪಟ್ಟಿರ್ತಾರೆ ಒಂದೊಂದು ರೂಪಾಯಿನೂ ಇದ್ ಮಾಡಕ್ಕೆ ಅಂತ. ಬಟ್ ಏನಂದ್ರೆ ಯಾರ ಬಗ್ಗೆನೂ ಅಷ್ಟೇ ಹಗುರವಾಗಿ ಮಾತಾಡ್ಬಾರ್ದು. ಮಿಕ್ಸಿಗೆ ಹಾಕಿದ್ದಾಯ್ತು, ಎಷ್ಟು ಗಮ್ ಅಂತ ಇದೆ ಗೊತ್ತಾ ಇವಾಗ ಇದು. ತುಂಬಾ ಸೂಪರ್ ಆಗಿರುತ್ತೆ ಅನ್ಸುತ್ತೆ. ಬನ್ನಿ ಇವಾಗ ಇದನ್ನ ಹಾಕೊಳ್ಳೋಣ ಇದರಲ್ಲಿ. ನೀರ್ ತೆಗ್ದಿಲ್ಲ, ನೀರ್ ತೆಗೆದ್ ಬಿಡ್ತೀನಿ ತಡಿ. ಆಗ್ಲೇ ನಾವು ಎಣ್ಣೆ ಇದ್ ಮಾಡ್ಕೊಂಡಿದ್ರಲ್ಲ, ಇವಾಗ ಪೀಸಸ್ನ ತೆಗೆದು ಒಂದೊಂದಾಗಿ ಅದ್ರಲ್ಲಿ ಹಾಕೊಳ್ಳೋಣ. ಕೈಯಲ್ಲೇ ಹಾಕೊಂತ ಇದ್ದೆ. ಬೆಳಗ್ಗೆ ಕೊಬ್ಬರಿ ಜೀಕ್ಬೇಕಾದ್ರೆ ಕೈ ಸ್ವಲ್ಪ ಕಟ್ಟಾಗ್ಬಿಟ್ಟಿದೆ. ಇನ್ನು ಉಪ್ಪು ಹಾಕಿದೀನಲ್ಲ, ಮುಟ್ಟಿದ್ರೆ ಉರಿಯುತ್ತೆ ಅಂತ ಹೇಳಿ ಈ ಸ್ಪೂನ್ ಎತ್ಕೊಂಡಿದ್ದೀನಿ. ಬಟ್ ಎಷ್ಟೇ ಉರಿತಾ ಇದ್ರೂ ಕೈಯಲ್ಲಿ ಹಾಕಿದಷ್ಟು ಖುಷಿ ಇದ್ರಲ್ಲಿ ಬರಲ್ಲ. ಸ್ಪೂನಲ್ಲಿ ಕೈಯಲ್ಲಿ ಹಾಕಿ ಮಾಡಿದ್ರೇನೆ ಒಂಥರ ಚೆನ್ನಾಗಿರುತ್ತೆ. ಕೈ ಉರಿಯುತ್ತೋ ಬಿಡುತ್ತೋ, ರೆಸಿಪಿ ಚೆನ್ನಾಗಿ ಬರ್ಬೇಕಷ್ಟೇ ನನಗೆ. ತಿನ್ನಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದು. ಫುಲ್ ಉಪ್ಪಿಡ್ದಿದೆಯಲ್ಲ ಇವಾಗ, ಚೆನ್ನಾಗಿದೆ ಇವಾಗ ತಿನ್ನೋಕೆ. ಇನ್ನು ಇದು 1 hour ಆಗಿದೆ ನಾನು ನೆನ್ಸಿಟ್ಟು. ನೋಡಿ ಎಷ್ಟು ನೀರ್ ಬಂದ್ಬಿಟ್ಟಿದೆ ನೋಡಿ ಇದರಲ್ಲಿ. ಆ ನೀರ್ ಬಂದ್ಬಿಟ್ರೇನೆ ಟೇಸ್ಟ್ ಅದರಲ್ಲಿ. ಇವಾಗ ನಾನು ಇದನ್ನ ಹಾಕೊಂತ ಇದ್ದೀನಿ. ಇಷ್ಟು ಹಾಕೋದ್ ಬೇಡ, ನೋಡ್ಕೊಂಡು ಹಾಕೋಣ. ಇವಾಗಂತೂ ಕೈಯಲ್ಲಿ ಮುಟ್ಟಿದ್ರೆ ಅಷ್ಟೇ, ನನ್ನ ಕೈ ಇನ್ನು ಫುಲ್ಲು ಏನು ಮುಟ್ಟಕ್ಕಾಗಲ್ಲ. ಇನ್ನು ಸಾಕಾಗ್ಲಿಲ್ಲ ಪೌಡ್ರ್ ಇದು. ಏನ್ ಒಂದ್ ನಿಮಿಷ ಇರು. ಎಣ್ಣೆ ಸ್ವಲ್ಪ ಜಾಸ್ತಿನೇ ಇದ್ರೆ ಬೇಗ ಹಾಳಾಗಲ್ಲ, ಅದು ಚೆನ್ನಾಗಿರುತ್ತೆ ನೋಡಕ್ಕೂನು. ತಿನ್ಬೇಕಾದ್ರೂ ಅನ್ನ ಹಾಕೊಂಡ್ರು ಕೂಡ 1 ಸ್ಪೂನ್ ಹಾಕೊಂಡ್ರೆ ಸಾಕಿದನ್ನ. ನಾನು ಏನ್ ಮಾಡಕ್ ಬಂದ್ರು ನನ್ ಮಗಂದು ಒಂದ್ ಕೈ ಇದ್ದೇ ಇರುತ್ತೆ ಅದ್ರಲ್ಲಿ. ನೋಡ್ರಿ ಏನ್ ಕೆಲಸ ಕೊಡ್ತಾ ಇದ್ದಾನಂದ. ಬಿಡ ಸರಿ ಬಿಡಿ, ನೀನ್ ಮಾಡಿದಾಯ್ತಲ್ಲ ಬಿಡು ಅಚಿನಿ. ಆಯ್ತು, ನೀನ್ ಮಾಡಿದ್ ಬಿಡು. ಖಾರದ ಪುಡಿ ಹಾಕೋಣ. ಖಾರ ಇದ್ರೂ ಪರವಾಗಿಲ್ಲ, ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ ತಿನ್ನಕಂತ. ಸಾಕು ಮಗ್ನೆ. ನೋಡಿ ಇವಾಗ ಹೆಂಗ್ ಚೇಂಜ್ ಆಗುತ್ತೆ ಕಲರು. ಸೇಮ್ ಉಪ್ಪಿನಕಾಯಿ ತರನೇ ಇರುತ್ತೆ. ಬಟ್ ಏನಂದ್ರೆ ಇದು ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಉಪ್ಪಿನಕಾಯಿಗಿಂತ. ನಾನು ಸಾಕು ಸಾಕು ನೋಡಿ, ನಾನ್ ಮಾಡೋದಲ್ದಿರ ನೋಡಿ ಅಷ್ಟೇ ಎಣ್ಣೆ ಹಾಕ್ದೆ. ಅಷ್ಟೇ ಎಣ್ಣೆನೇ ಇದಕ್ಕೆ ಸಾಕಾಗ್ಲೇ ಇಲ್ಲ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈ ತರ ಎಲ್ಲ ಕಲ್ಸಿದಾದ್ಮೇಲೆ ಕೈ ಇಡಬಾರ್ದು, ಸ್ಪೂನ್ ಇಟ್ಟು ತಗೊಂಡ್ಬೇಕು. ನೋಡಿ ಸೊಪ್ಪು ಸಾಕಾಗ್ಲಿಲ್ಲ. ಸಾಕಾಗ್ಲಿ. ಸೈಲೆಂಟಾಗಿ ಕುತ್ಕೊಂಡಿದ್ದಿ ಅಂದರೆ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀಯ ಅಂತ ನೀನು ಅರ್ಥ. ಯಾಕೆ ಇವಾಗ ಇದನ್ನೆಲ್ಲ ದಬ್ತಾ ಇರೋದು ನೀನು?
ರಾಯಣ್ಣ ಸಂಗೊಳ್ಳಿ ರಾಯಣ್ಣ ನೀನು ಸಿಂಗೊಳ್ಳಿ ರಾಯಣ್ಣ. ಸಿಂಗೊಳ್ಳಿ ರಾಯಣ್ಣ ಯಾರು ಇಲ್ಲ ಕಣೋ, ಸಂಗೊಳ್ಳಿ ರಾಯಣ್ಣನೇ ಇರೋದೆಲ್ಲ. ಯಾರು ಸಿಂಗೊಳ್ಳಿ ರಾಯಣ್ಣ ಅಂದರೆ? ಹಾಂ ರಾಯಣ್ಣ 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 ಸಂಗೊಳ್ಳಿ ರಾಯಣ್ಣ. ಇನ್ನೂ ಸ್ವಲ್ಪ ಮಾವಿನಕಾಯಿ ಉಳಿದಿತ್ತು, ಬಟ್ ನೆಕ್ಸ್ಟ್ ಟೈಮ್ ಇನ್ನೂ ಬೇರೆ ಥರ ರೆಸಿಪಿ ಮಾಡ್ಕೊಳ್ಳೋಣ ಅಂತ ಹೇಳಿ ಅದನ್ನು ತೆಗೆದು ಸೈಡ್ಗೆ ಇಡ್ತಾ ಇದ್ದೀನಿ. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ನೆಕ್ಸ್ಟು ಮತ್ತೊಂದು ರೆಸಿಪಿಯೊಂದಿಗೆ ನಿಮಗೆಲ್ಲರಿಗೂ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಈ ಥರ ಯಾವಾಗಲೂ ನಮ್ಮ ವಿಡಿಯೋನ ನೋಡ್ತಾ ಇರಿ ಅಂತ ಹೇಳಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.